ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ ನೋಟಿಫಿಕೇಶನ್ ಆಗಿ ಇಲ್ಲಿಗೆ ಸುಮಾರು 2 ವರ್ಷ ಆಗ್ತಾ ಬಂತು. ಇಲ್ಲಿವರೆಗೂ 1:3 ರಿಸಲ್ಟ್ ಬಿಟ್ಟಿಲ್ಲ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ. 1:3 ಮೇನ್ ಎಕ್ಸಾಮ್ 1:3 ಬಿಟ್ಟಿಲ್ಲ. ನಾನು KPSC ಮತ್ತೆ ಕ್ಯಾಬಿನೆಟ್ ಅಂದ್ರೆ ಈಗ ಕ್ಯಾಬಿನೆಟ್ ಅಪ್ರೂವ್ ಕೊಡ್ಬೇಕಂತ ಹೇಳ್ತಾ ಇದ್ರು. KPSC ಮತ್ತೆ ಕ್ಯಾಬಿನೆಟ್ ಕೇಳ್ಕೊಳ್ಳೋದು ಇಷ್ಟೇ. ನಾವು ನಿಯತ್ತಾಗಿ ಎಕ್ಸಾಮ್ ಬರೆದಿರೋದು. ನಾವೇನ್ ಸುಮ್ನೆ ಕಾಟಾಚಾರಕ್ಕೂ ಬರೆದು ನಮಗೆ ಬಿಡ್ಲೇಬೇಕಂತ ಸತಾಯಿಸ್ತಾ ಇಲ್ಲ. ನಾವು 5-6 ವರ್ಷದಿಂದ ಕಷ್ಟಪಟ್ಟು ಓದಿ ಈ ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಆಗಿರೋದಕ್ಕೆ ನಾವು ಇಷ್ಟೊಂದು ಬಡದಾಟ ಅಂದ್ರೆ ಇಷ್ಟೊಂದು ಹೋರಾಟ ಮಾಡಿ ನಾವು ರಿಸಲ್ಟ್ ನ ಬಿಡಿಸಿ ಅಂತ ಕೇಳ್ತಾ ಇದೀವಿ. ಮತ್ತೆ KPSC ಮೆಂಬರ್ಸ್ ಇವರು ಇಷ್ಟೊಂದು ಆಲೋಚನೆ ಇದೆ ಅಂತಂದ್ರೆ ಅವರಿಗೆ ಎಕ್ಸಾಮ್ ಯಾಕೆ ಮಾಡಿಸ್ಬೇಕಾಗಿತ್ತು? ಮತ್ತೆ ಎಕ್ಸಾಮ್ ಮಾಡಿಸ್ಬಿಟ್ಟು ನಮ್ಮಿಂದ ದುಡ್ಡೆಲ್ಲ ನಾವು ಈಗ ಬೆಂಗಳೂರಲ್ಲಿ ಇರ್ಬೇಕಂದ್ರೆ ತಿಂಗಳಿಗೆ ಏನಿಲ್ಲ ಅಂತಂದ್ರೆ 10,000 ಖರ್ಚು ಮಾಡ್ತಿದೀವಿ ನಾವು ಸುಮ್ನೆ ದುಡ್ಡು ಖರ್ಚಕ್ಕೆ ನಮ್ಗೆ ತಲೆ ಕೆಟ್ಟಿದ್ದ ಇಲ್ಲ ತಾನೆ. ಸೊ ಮೆಂಬರ್ಸ್ಗಳು ನೀವು ಈ ತರ ಮಾಡೋದಿದ್ರೆ ನೀವು ಮೊದಲೇ ಯೋಚನೆ ಮಾಡ್ಬಿಟ್ಟು ಎಕ್ಸಾಮ್ ಮಾಡಿಸ್ಕೊಂಡ್ರೆ ಸುಮ್ನೆ ಇನ್ಸ್ಬೇಕಾಗಿತ್ತು. ಎಕ್ಸಾಮ್ ಎಲ್ಲ ಮಾಡಿಸ್ಬಿಟ್ಟು ನಮ್ಮನ್ನೆಲ್ಲ ಸುತ್ತಾಡ್ಸ್ಬಿಟ್ಟು ಈಗ ಬಂದು ನಾವು ಈ ಎಕ್ಸಾಮ್ ಹಿಂಗಾಗಿದೆ ಹಂಗಾಗಿದೆ ಅಂತ ಹೇಳ್ಕೊಂತ ಕೂತ್ರೆ ಅದು ಸರಿಯಲ್ಲ. ಇದು ಮಾನವೀಯತೆನೂ ಅಲ್ಲ ನಿಮ್ಗಿದು. ಸೊ ಹಂಗಾಗಿ ದಯವಿಟ್ಟು KPSC ಮತ್ತೆ ಕ್ಯಾಬಿನೆಟ್ ಏನು ಗುರುವಾರ ಕ್ಯಾಬಿನೆಟ್ ಆಗುತ್ತಲ್ಲ ಅಲ್ಲಿ ಕ್ಯಾಬಿನೆಟ್ ದಲ್ಲಿ ಮೋಟರ್ ವೆಹಿಕಲ್ ಇನ್ಸ್ಪೆಕ್ಟರ್ ಯಾವುದೇ ಕಾರಣಕ್ಕೂ ಮಿಸ್ಗೈಡ್ ಮಾಡದೆ ಇದನ್ನ ಈ ಪ್ರೊಸೆಸ್ ನ ಅಂದ್ರೆ 1:3 ರಿಸಲ್ಟ್ ಅನ್ನು ಬಿಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೇನೆ. ನಮಸ್ಕಾರ.